ಕೌಟುಂಬಿಕ ಕಲಹದಲ್ಲಿ ಪೊಲೀಸರಿಂದಲೇ ರಾಬರಿ ಆಯ್ತಾ? ರೌಡಿಗಳಂತೆ ಪೊಲೀಸರೇ ಇಲ್ಲಿ ವರ್ತಿಸ್ತಾ ಇದ್ದಾರಾ? ನಮಗೆ ರಕ್ಷಣೆ ಕೊಡಬೇಕಾಗಿರುವಂತ ಪೊಲೀಸರು ಇಲ್ಲಿ ರೌಡಿಗಳ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರಾ? 30 ಜನರ ಜೊತೆಗೆ ಮನೆಗೆ ನುಗ್ಗಿ ರಾಬರಿ ಮಾಡಲಾಗಿದೆಯಾ ಅನ್ನುವಂತ ಒಂದು ಅನುಮಾನ ಬರ್ತಾ ಇದೆ. ವರ್ತೂರು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಇದು ಕೇಳಿ ಬರ್ತಾ ಇದೆ. ಮನೆಗೆ ನುಗ್ಗಿ ದರೋಡೆ ನಡೆಸಿದ್ದಾರೆ ಅಂತ ಹೇಳಿ ಸಂತ್ರಸ್ತರು ಈಗ ದೂರನ್ನ ಕೊಟ್ಟಿದ್ದಾರೆ. ಆಯುಕ್ತರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. ಸಂತ್ರಸ್ತೆ ಉಮೇರಾ ಜಾಫರ್ ಅನ್ನೋರಿಂದ ದೂರು ದಾಖಲಾಗಿದೆ. 4 ತಿಂಗಳ ಹಿಂದೆ ಜುನೈದ್ ಉಮ್ಮೆ ಕುಲ್ಸುಮ್ ಜೊತೆ ವಿವಾಹ ಆಗಿತ್ತು. ಮದುವೆಯಾಗಿ 4 ತಿಂಗಳಿಗೆ ತವರು ಸೇರಿದಂತ ಕುಲ್ಸುಮ್ ಇಬ್ಬರ ಮನೆಯವರ ಮಧ್ಯೆ ಗಲಾಟೆ ಆಗಿತ್ತು. ಅದಾದ ನಂತರ ರಾಜ್ಯ ಸಂಧಾನ ಕೂಡ ಆಗಿತ್ತು. ಇದೇ ವಿಚಾರಕ್ಕೆ ಅವರು ಪೊಲೀಸ್ ಸ್ಟೇಷನ್ ಮೆಟ್ಟಲೇರಿರ್ತಾರೆ. ಅದಾದ ನಂತರ ಪೊಲೀಸರು ಈ ರೀತಿಯಾಗಿ ಬಂದು ಗೂಂಡಾಗಿರಿ ತೋರಿಸಿದ್ದಾರಾ, ರಾಬರಿ ಮಾಡಿದ್ದಾರಾ ಅನ್ನುವಂಥದ್ದು ಕೂಡ ಅನುಮಾನ ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ 30 ಜನ ಪೊಲೀಸರು ಅಂತ ಹೇಳಿ ಬರ್ತಾರೆ. ಅದಾದ ನಂತರ ಅಲ್ಲಿರುವಂತ ಮನೆಯಲ್ಲಿ ಏನೋ ಶೋಧ ಕಾರ್ಯ ನಡೆಸಬೇಕು, ತಲಾಶ್ ಮಾಡಬೇಕು ಅಂತ ಹೇಳಿ ಮನೆ ಲಾಕ್ ಮಾಡಿ ಎಲ್ಲವೂ ಕೂಡ ಏನೆಲ್ಲ ಸಿಗುತ್ತೆ ಅದೆಲ್ಲವೂ ಕೂಡ ತೋಚ್ಕೊಂಡು ಹೋಗಿದ್ದಾರಂತೆ. ಹಾಗಾಗಿ ಇವರೆಲ್ಲರೂ ಕೂಡ ನಿಜವಾಗ್ಲೂ ಪೊಲೀಸವರ ಅಥವಾ ಪೊಲೀಸರ ರೀತಿಯಲ್ಲಿ ಏನಾದರೂ ಬಂದಿರುವಂತ ಬೇರೆ ಗುಂಡಾಗಳ ಏನು ಅಂತ ಹೇಳಿ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಇದು ಪೊಲೀಸವರೇ ಅಂತ ಹೇಳಿ ಬರ್ತಾ ಇರುವಂತ ಮಾಹಿತಿ. ಹಾಗಾಗಿ ಇದು ಪೊಲೀಸರ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಕೇಸ್ ದಾಖಲಾಗದಿದ್ರೂ ಕೂಡ ಮನೆಗೆ ನುಗ್ಗಿ ಪೊಲೀಸರೇ ರಾಬರಿ ಮಾಡಿದ್ರ ಕೇಸ್ ಆಗಿದೆ ಅಂತ ಹೇಳಿ ಜುನೈದ್ ಮನೆಗೆ ನುಗ್ಗಿರುವಂತ ಪೊಲೀಸರು ವರ್ತೂರು ಠಾಣೆಯ ಪಿಎಸ್ಐ ಎ ಸುದಾಸ್ ಮತ್ತು ಪಿಸಿ ಸಂತೋಷ್ ನಾಯ್ಕ್ ವಿರುದ್ಧ ಗಂಭೀರ ಆರೋಪ ಇದೆ. ಕುಲ್ಸುಮ್ ಕುಟುಂಬದ ಜೊತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಕುಲ್ಸುಮ್ ಪೋಷಕರು ಮನೆಗೆ ನುಗ್ಗಿ ರಂಪಾಟ ನಡೆಸ್ತಾ ಇದ್ರಂತೆ. ಮಗ ಮನೆಯಲ್ಲಿಲ್ಲ ಅಂತ ಹೇಳಿದ್ರು ಕೂಡ ಲಾಕ್ ಮಾಡಿ ಶೋಧ ಕಾರ್ಯ ಆರಂಭ ಮಾಡಿದ್ದಾರೆ. ಮನೆಯಲ್ಲಿದ್ದಂತ 137 ಗ್ರಾಂ ಚಿನ್ನ, 5 ಲಕ್ಷ ನಗದು ಕಳುವು ಮಾಡಿಕೊಂಡು ಹೋಗಿದ್ದಾರೆ. ಐಷಾರಾಮಿ ವಾಚ್ಗಳು, 3 ಮೊಬೈಲ್ ಫೋನ್ಗಳು ಎಲ್ಲವೂ ಕೂಡ ಕಳವಾಗಿದೆ. ಬೈಕ್, ಕಾರು, ಬೆಲೆ ಬಾಳುವಂತಹ ಟಿವಿಯನ್ನ ಜಖಂ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಹೀಗೆ ಪೊಲೀಸರ ಹೆಸರು ಹೇಳ್ಕೊಂಡು ಬಂದಿದ್ದಾರೆ. ಇದು ನಿಜವಾಗ್ಲೂ ಪೊಲೀಸವರ ಅಥವಾ ಬೇರೆ ಯಾರಾದ್ರೂ ಬಂದಿದ್ರಾ ಅನ್ನೋದು ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಇದು ಪೊಲೀಸವರೇ ಬಂದು ಈ ರೀತಿಯಾಗಿ ವರ್ತಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಕೇಸೇ ದಾಖಲಾಗಿಲ್ಲ. ಕೇಸ್ ದಾಖಲಾಗಿಲ್ಲ ಮತ್ತೆ ಅಲ್ಲಿ ಮನೆಗೆ ಹೋಗಿ ಇವ್ರು ಹೇಗೆ ಶೋಧ ಕಾರ್ಯ ನಡೆಸಿದ್ರು ಏನೋ ಅಂತ ಹೇಳಿ ಗೊತ್ತಿಲ್ಲ.